ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 61ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸರ್ವಾಣಿ ಅನ್ನುವಂಥ ವಿಶೇಷಣ ಇಂದ್ರಿಯಗಳ ಜೊತೆ ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಸಮಾಹಿತ ಚಿತ್ತ ಮತ್ತೆ ಭಗವತ್ ಪರಾಯಣನಾಗಿ ಧ್ಯಾನದಲ್ಲಿ ಕೂತ್ಕೋಬೇಕು ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಮಾಹಿತ ಚಿತ್ತನಾಗಿ ಭಗವತ್ ಪರಾಯಣನಾಗಿ ಧ್ಯಾನದಲ್ಲಿ ಕೂತ್ಕೊಳ್ಳೋದು ಅಂದರೆ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಉತ್ತರ ಏನು ಅಂತಂದರೆ, ಈಗ ಇಂದ್ರಿಯಗಳ ಸಂಯಮವಾದ ಮೇಲೂ ಕೂಡ ಒಂದು ವೇಳೆ ಮನಸ್ಸು ನಮಗೆ ವಶವಾಗದೇ ಇದ್ದರೆ, ಮನಸ್ಸು ಕೂಡ ಒಂದು ಇಂದ್ರಿಯ ಅಲ್ವಾ. ಈಗ ಹೊರಗಡೆ ಇಂದ್ರಿಯಗಳು ಏನಿದೆಯೋ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಏನಿದೆಯೋ ಅದೆಲ್ಲ ನಮ್ಮ ಕಂಟ್ರೋಲಿಗೆ ಬಂದಿರುತ್ತೆ. ಆದರೆ ಯಾವಾಗ ಮನಸ್ಸು ನಮ್ಮ ವಶದಲ್ಲಿ ಇಲ್ಲ ಅಂತಂದರೆ ಆ ಮನಸ್ಸಿನ ಮೂಲಕ ಆ ವಿಷಯಗಳ ಚಿಂತನೆ ಆಗುತ್ತೆ ಅಲ್ವಾ. ಈಗ ನಮ್ಮ ಇಂದ್ರಿಯಗಳು ಮಾಡದೇ ಇರ್ಬೋದು ಆ ಕೆಲಸವನ್ನು, ಆದರೆ ಮನಸ್ಸು ಅದ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಆ ಸಾಧಕನ ಪತನವಾಗುತ್ತೆ. ಅವನು ಮಾಡ್ತಾ ಇರೋ ಕೆಲಸದಿಂದ ಅವನು ಕೆಳಗಡೆ ಇಳಿಬೇಕಾಗತ್ತೆ. ಮತ್ತು ಮನಸ್ಸು ಮತ್ತು ಬುದ್ಧಿಗಳಿಗೆ ಪರಮಾತ್ಮನ ಆಧಾರ ಇಲ್ಲದೆ ಇರೋದ್ರಿಂದ ಅವು ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ಸರಿ ಆ ಪರಮಾತ್ಮನ ಮನಸ್ಸಲ್ಲಿ ಬಂದ್ಬಿಟ್ಟ ಅಂತಂದರೆ ಆಮೇಲೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಲ್ಲ, ಬರೀ ಪರಮಾತ್ಮನಲ್ಲೇ ನೆಲೆಸಿರುತ್ತೆ. ಅಲ್ಲಿಗೆ ಬರೋವರೆಗೂ ನಮಗೆ ತೊಂದರೆ ಆಗೋದು ಆಯಿತಾ. ಅಲ್ಲಿಗೆ ಕರ್ಕೊಂಡು ಬರೋದೇ ಅದಕ್ಕೆ ಇಂಪಾರ್ಟೆಂಟು. ಆ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಯಾವಾಗ ವಿಷಯ ಚಿಂತನೆಗಳು ಮನಸ್ಸು ಒಳಗಡೆ ನಡೀತಾ ಇರುತ್ತೋ ಆವಾಗ ನಾವು ಆ ರೀತಿ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಸ್ಥಿರವಾಗಿ ನಿಲ್ಲೋದಕ್ಕಾಗೋದಿಲ್ಲ. ಈ ಕಾರಣದಿಂದನೇ ಇಲ್ಲಿ ಸಮಾಹಿತ ಚಿತ್ತ ಮತ್ತು ಭಗವತ್ ಪರಾಯಣನಾಗಿ ಅಂದರೆ ನಮ್ಮ ಮನಸ್ಸನ್ನು ಸ್ಥಿತದಲ್ಲಿ ಇಟ್ಕೊಂಡಿರಬೇಕು. ಸಮಾಹಿತ ಸ್ಥಿತ ಅಂತಂದರೆ ಏನು ಬಂದರೂ ಕೂಡ ಒಂದೇ ಕಡೆ ನಮ್ಮ ಚಿತ್ತ ಇರಬೇಕು, ಭಗವಂತನಲ್ಲೇ ಇರಬೇಕು, ಭಗವತ್ ಪರಾಯಣನಾಗಿರಬೇಕು. ನಾವು ಆ ಭಗವಂತನಲ್ಲೇ ನಮ್ಮ ಮನಸ್ಸನ್ನು ಇಟ್ಟಿರಬೇಕು. ಆ ರೀತಿ ಇಟ್ಕೊಂಡು ನಾವು ಧ್ಯಾನದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಇದೆಯಲ್ಲ, ಆ ಧ್ಯಾನ ಯೋಗವನ್ನು ಹೇಳುವಂಥ ಒಂದು ಪ್ರಸಂಗದಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಅದು 6ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಅದರ ಅರ್ಥ ಏನಪ್ಪ ಅಂತಂದರೆ, ಬ್ರಹ್ಮಚಾರಿ ಅನ್ನುವಂಥ ವ್ರತದಲ್ಲಿ ಸ್ಥಿತನಾಗಿತ್ಕೊಂಡು ಭಯರಹಿತನಾಗಿ ಪೂರ್ಣವಾಗಿ ಶಾಂತವಾದ ಅಂತಃಕರಣವುಳ್ಳ ಎಚ್ಚರಿಕೆಯುಳ್ಳಂತಹ ಯೋಗಿಯ ಮನಸ್ಸನ್ನು ತಡ್ಕೊಂಡು ನನ್ನಲ್ಲೇ ಚಿತ್ತವುಳ್ಳವನಾಗಿ ಮತ್ತು ನನ್ನಲ್ಲೇ ಪರಾಯಣನಾಗಿ ಕೂತ್ಕೋಬೇಕು. ಅಂದರೆ ಧ್ಯಾನದಲ್ಲಿ ಹೇಗೆ ಕೂತ್ಕೋಬೇಕು ಒಬ್ಬ ಅನ್ನೋದನ್ನು ಭಗವಂತ ಅಲ್ಲಿ ಹೇಳಿದಾನಲ್ಲ, ಅಲ್ಲೂ ಕೂಡ ಅವನು ಆ ಒಂದು ಬ್ರಹ್ಮಚಾರಿಯ ವ್ರತದಲ್ಲಿ ಸ್ಥಿತನಾಗಿದ್ದು ಅವನಿಗೆ ಭಯ ಇರಬಾರ್ದು, ಆಮೇಲೆ ಕಂಪ್ಲೀಟ್ ಆಗಿ ಶಾಂತವಾದ ಅಂತಃಕರಣ ಇರಬೇಕು. ಅಂತ ಯೋಗಿ ಇದಾನಲ್ಲ, ಅವನ ಮನಸ್ಸನ್ನು ತಡ್ಕೊಂಡು ನನ್ನಲ್ಲೇ ಅವನ ಚಿತ್ತ ಇರಬೇಕು ಮತ್ತು ನನ್ನಲ್ಲೇ ಪರಾಯಣನಾಗಿ ಅಂದರೆ ಅರ್ಥ ಏನು, ಅವನನ್ನೇ ನೆನೆಸ್ಕೊಳ್ತಾ ಇರಬೇಕು. ನಾವು ಆ ರೀತಿ ಧ್ಯಾನ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾನೆ. ಈ ರೀತಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಪರಮಾತ್ಮನ ಧ್ಯಾನದಲ್ಲಿ ಯಾರು ತೊಡಗಿರ್ತಾನೋ ಅಂಥವನ ಬುದ್ಧಿ ಸ್ಥಿರವಾಗುತ್ತೆ ಮತ್ತು ಅವನಿಗೆ ಬಹಳ ಬೇಗ ಭಗವಂತನ ಪ್ರಾಪ್ತಿಯಾಗುತ್ತೆ. ನೋಡಿ, ಈ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಭಗವಂತನ ಕಡೆಗೆ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಸ್ಥಿರವಾಗುತ್ತೆ. ಅದು ಭಗವಂತನನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ನಮ್ಮ ಮನಸ್ಸಾಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು ಎಲ್ಲವೂ ವಶದಲ್ಲಿರುತ್ತೆ. ಆಗ ಅವನ ಬುದ್ಧಿನೂ ಸ್ಥಿರವಾಗುತ್ತೆ ಮತ್ತು ಅವನಿಗೆ ಬೇಗ ಭಗವಂತನ ಪ್ರಾಪ್ತಿಯಾಗುತ್ತೆ. ಇದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯಾರ ಇಂದ್ರಿಯಗಳು ವಶವಾಗಿರುತ್ತೋ ಅವನ ಬುದ್ಧಿ ಸ್ಥಿರವಾಗುತ್ತೆ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನಪ್ಪ ಅಂತಂದರೆ, ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಸಂಯಮಿತ ಚಿತ್ತ ಮತ್ತು ಭಗವತ್ ಪರಾಯಣನಾಗಿ ಧ್ಯಾನದಲ್ಲಿ ಕೂತ್ಕೋಬೇಕು ಅಂತ ಹೇಳಿದಾರಲ್ಲ, ಆ ಮಾತಿನ ಕಾರಣರೂಪವಾಗಿ ಇಲ್ಲಿ ಉತ್ತರಾರ್ಧದಲ್ಲಿ ಆ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಅಂದರೆ ಪೂರ್ವದಲ್ಲಿ ಈ ರೀತಿ ಕೂತ್ಕೋಬೇಕು ಅಂತಂದು ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅದರಿಂದನೇ ಮಮತೆ, ಆಸಕ್ತಿ ಮತ್ತು ಕಾಮನೆ ಇದನ್ನೆಲ್ಲವನ್ನ ಕಂಪ್ಲೀಟಾಗಿ ತ್ಯಾಗ ಮಾಡಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಯಮ ಮಾಡಿಕೊಂಡು ಬುದ್ಧಿಯನ್ನು ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರಪಡಿಸಬೇಕು ಅಂತ ನಾವು ಇಲ್ಲಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೊದಲನೇ ಅರ್ಧ ಶ್ಲೋಕದಲ್ಲಿ ಇಂದ್ರಿಯಗಳನ್ನು ವಶ ಮಾಡಿಕೊಂಡು
ಸಂಯಮಿತವಾದಂತಹ ಚಿತ್ತವನ್ನು ಇಟ್ಕೊಂಡು ಭಗವಂತನ ಪಾರಾಯಣದಲ್ಲಿ ಧ್ಯಾನದಲ್ಲಿ ಕೂತ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಮಮತೆಯನ್ನು ಬಿಡಬೇಕು, ಆಸಕ್ತಿಯನ್ನು ಬಿಡಬೇಕು, ಕಾಮನೆಯನ್ನು ಅದು ಏನು ಕಂಪ್ಲೀಟಾಗಿ ತ್ಯಾಗ ಮಾಡಬೇಕು. ಮತ್ತು ಮನಸ್ಸು ಇಂದ್ರಿಯಗಳನ್ನು ಸಂಯಮವಾಗಿಸ್ಕೋಬೇಕು. ಯಾವಾಗ ಇದನ್ನು ಬಿಡ್ತೀವೋ ಆವಾಗ ಮನಸ್ಸು ಮತ್ತು ಇಂದ್ರಿಯಗಳು ಒಂದು ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಬುದ್ಧಿಯನ್ನು ಏನು ಮಾಡಬೇಕು, ಪರಮಾತ್ಮನ ಸ್ವರೂಪದಲ್ಲಿ ನಾವು ಸ್ಥಿರಪಡಿಸ್ಕೋಬೇಕು. ಅಂದರೆ ಆ ಒಂದು ಬುದ್ಧಿಯನ್ನು ಭಗವಂತನಲ್ಲೇ ಇಡಬೇಕು ಅನ್ನೋದು ಇದರ ಅರ್ಥ. ಯಾಕೆ ಅಂತಂದರೆ ಯಾರ ಮನ ಸಹಿತ ಇಂದ್ರಿಯಗಳು ವಶವಾಗಿರುತ್ತೋ ಅದೇ ಸಾಧಕನ ಬುದ್ಧಿ ಸ್ಥಿರವಾಗುತ್ತೆ. ಯಾರ ಮನಸಹಿತ ಇಂದ್ರಿಯಗಳು ವಶದಲ್ಲಿರೋದಿಲ್ವೋ ಅವನ ಬುದ್ಧಿ ಸ್ಥಿರವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಕೊಳ್ಳೋದು ಸಾಧಕನಿಗೆ ಪರಮ ಅವಶ್ಯಕವಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೂ ಅದರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಯಾವಾಗ ನಮ್ಮ ಇಂದ್ರಿಯಗಳು ನಾವು ಹೇಳಿದಾಗ ಕೇಳೋದಿಲ್ವೋ ಆಗ ಅದು ಹೇಳಿದಾಗ ನಾವು ಕೇಳ್ತೀವಿ. ಅದಕ್ಕೇನಿಷ್ಟ, ಈಗ ಐಹಿಕ ಪ್ರಪಂಚದಲ್ಲಿ ಏನೇನಿದೆಯೋ ಅದರ ಬಗ್ಗೆನೇ ಅದಕ್ಕೆ ಆಸಕ್ತಿ ಇರುತ್ತೆ. ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋದಿಲ್ಲ. ಆದರೆ ಈಗ ನಮ್ಮ ಇಚ್ಛೆ ಏನು, ನಾನು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಇಷ್ಟ. ಅದಕ್ಕೋಸ್ಕರ ಮೊದಲು ನಮ್ಮ ಇಂದ್ರಿಯಗಳನ್ನು ನಮ್ಮ ಕಡೆಗೆ ಕರ್ಕೋಬೇಕು. ಅಂದರೆ ಭಗವಂತನ ಕಡೆಗೆ ಅದನ್ನು ಕರ್ಕೊಂಬಂದು ಕೂರಿಸ್ಬೇಕು. ಈಗ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿದಾವಲ್ಲ, ಎಲ್ಲ ಇಂದ್ರಿಯಗಳನ್ನು ಕೂಡ ನಾವೇನು ಮಾಡಬೇಕು, ಆಧ್ಯಾತ್ಮಿಕದ ಕೆಲಸಗಳಲ್ಲಿ ಅದನ್ನು ತೊಡಗಿಸ್ಬೇಕು. ಆಮೇಲೆ ಮನಸ್ಸು ತುಂಬ ಇಂಪಾರ್ಟೆಂಟು. ಇಂದ್ರಿಯಗಳು ಮೂಲಕ ಮನಸ್ಸೇ ಅದನ್ನೆಲ್ಲ ಎಂಜಾಯ್ ಮಾಡೋದಲ್ವಾ. ಸೊ ಆಮೇಲೆ ಮನಸ್ಸನ್ನು ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಬೇಕು. ಈಗ ನಮ್ಮ ದೇಹದಲ್ಲಿ ಇಂದ್ರಿಯಗಳಿದೆ. ಸೊ ಆ ದೇಹವನ್ನು ಕರ್ಕೊಂಡು ಬಂದು ಈ ಸತ್ಸಂಗದಲ್ಲಿ ಕೂರಿಸ್ತೀವಿ. ಆಮೇಲೆ ಇಂದ್ರಿಯಗಳನ್ನು ಕೂಡ ಅದರಲ್ಲಿ ತೊಡಗಿಸ್ಬೇಕು. ಕಣ್ಣು ಅದನ್ನು ನೋಡಬೇಕಂದ್ರೆ ಭಗವಂತನ ಸೌಂದರ್ಯ ಅಥವಾ ಯಾರಾದರೂ ಗುರುಗಳು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಅವರನ್ನು ನೋಡೋದು ಅಥವಾ ಧರ್ಮಗ್ರಂಥಗಳನ್ನು ಓದೋದು. ಕಣ್ಣು ನೋಡುವಂಥ ಕೆಲಸ ಮಾಡಿದ್ರೆ ಕಿವಿ ಕೇಳುವಂಥ ಕೆಲಸ ಮಾಡುತ್ತಲ್ವಾ. ಆ ಕೇಳಿಸ್ಕೊಳ್ಳೋದನ್ನು ಚೆನ್ನಾಗಿ ಕೇಳಿಸ್ಕೋಬೇಕು. ಭಗವಂತನ ವಿಚಾರ ಬಿಟ್ಟು ಅದು ಆ ಕಡೆ ಈ ಕಡೆ ಹೋಗದೆ ಇರೋ ಥರ ನಾವು ಕೇಳಿಸ್ಕೊಳ್ಳೋದನ್ನು ಪ್ರಯತ್ನ ಮಾಡಬೇಕು. ಹೀಗೆ ಪ್ರತಿಯೊಂದು ಇಂದ್ರಿಯಗಳನ್ನು ಭಗವಂತನ ಕಡೆಗೆ ತೊಡಗಿಸಿದಾಗ ಆಮೇಲೆ ಮನಸ್ಸನ್ನು ಅಲ್ಲಿ ಕರ್ಕೊಂಡು ಬಂದು ಕೂರಿಸೋದನ್ನು ಕಲಿಸ್ಬೇಕು. ನಾನು ಹಿಂದಿನ ಶ್ಲೋಕಗಳಲ್ಲೇ ಹೇಳಿದ್ದೀನಿ, ಒಂದು ಮಗುವನ್ನ ಹೇಗೆ ಹೊಸದಾಗಿ ಸ್ಕೂಲಿಗೆ ಕಳಿಸಿದಾಗ ಅದು ಅಳುತ್ತೆ, ಆದರೆ ಕರ್ಕೊಂಬಂದು ಅದನ್ನು ಬಿಡ್ತಾ ಇದ್ದಾಗ ಏನಾಗುತ್ತೆ, ಆ ಅಟ್ಮಾಸ್ಫಿಯರ್ ಅದಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ. ಆಮೇಲೆ ಅದೇ ಇಷ್ಟ ಆಗುತ್ತೆ, ಅದು ತಂತಾನಾಗೆ ಸ್ಕೂಲಿಗೆ ಬರೋದಕ್ಕೆ ಶುರು ಮಾಡುತ್ತಲ್ಲ. ಅದೇ ರೀತಿ ಈ ಮನಸ್ಸು ಕೂಡ ಮೊದಲು ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಕರ್ಕೊಂಬಂದು ಅದನ್ನು ಇದರಲ್ಲಿ ಕೂರಿಸ್ಬೇಕು. ನಾವೇನೋ ಈ ಶರೀರ ಏನೋ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ, ಆದರೆ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ. ಅದು ಬೇಕಾದರೆ ಇಲ್ಲಿಂದ ಫಾರಿನಿಗೆ ಬೇಕಾದರೂ ಹೋಗುತ್ತೆ, ದೇವಲೋಕಕ್ಕೆ ಬೇಕಾದರೂ ಹೋಗುತ್ತೆ, ಎಲ್ಲಿ ಬೇಕಾದರೂ ಓಡಾಡುತ್ತೆ. ಆದರೆ ಅದು ಇಲ್ಲೇ ಇರಬೇಕು. ಆ ಭಗವಂತನ ವಿಚಾರವನ್ನು ಕೇಳೋದ್ರಲ್ಲಿ ಅದನ್ನು ತೊಡಗಿಸ್ಬೇಕು. ನಾವು ಆ ರೀತಿ ಅದನ್ನು ಕಂಟ್ರೋಲ್ ಮಾಡ್ಬೇಕು. ಮಾಡ್ತಾ ಏನಾಗುತ್ತೆ, ಅದು ಆಮೇಲೆ ಇದನ್ನೇ ಇಷ್ಟಪಡೋದಕ್ಕೆ ಶುರು ಮಾಡುತ್ತೆ. ಅವಾಗ ನೀವೇನು ಕಷ್ಟಪಡೋ ಹಾಗೆ ಇಲ್ಲ, ಸುಮ್ಮನೆ ಅದ್ರ ಪಾಡ್ಗೆ ಅದು ಬಂದು ಕೂತ್ಕೊಂಡು ಕೇಳೋದು. ಅದಕ್ಕೆ ಇಷ್ಟ ಆಗಿಬಿಟ್ಮೇಲೆ ನೀವು ಹೇಳೋ ನೆಸೆಸಿಟಿನೂ ಇಲ್ಲ, ಅದು ಭಗವಂತನಲ್ಲೇ ಸ್ಥಿರವಾಗಿರುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನನ್ನ ಮನಸ್ಸು ಎಷ್ಟರ ಮಟ್ಟಿಗೆ ಇಲ್ಲಿ ಕೂತಿರುತ್ತೆ ಸತ್ಸಂಗದಲ್ಲಿ ಅಂತ. ಇಲ್ಲ ಅಂತಂದರೆ ಅದಕ್ಕೆ ನಾನು ಏನು ಮಾಡಬೇಕು, ಆ ಕೆಲಸವನ್ನು ನಾವು ಮಾಡಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.